ಮಿನಿಮಮ್ 105 ಅಂದ್ರೆ 17 ಮಂದಿ ತೊಗೊಂಡ್ರು ಬಳದ್ರು ಮಾಡಿದ್ರು ಇತಿಹಾಸ ಗೊತ್ತದ. ಈಗ ಅದೇ ನೆರೆಗಟ್ಟಿನಲ್ಲಿ ಆಗುವಂಥದ್ದು ಅಂದರೆ ಬಿ ಜೆ ಪಿ 113 ಆಗೋದು ಭಾಳ ಕಷ್ಟ ಅದ. ಅದಕ್ಕಾಗಿ ಒಂದಾಗೋದು ಭಾಳ ಮುಖ್ಯ ಅದ. ಯಾವುದು ಇಲ್ಲಿ ಒಳಗೆ ಭಿನ್ನಮತಗಳು. ಬಿ ಜೆ ಪಿಯಲ್ಲಿ ಭಿನ್ನಮತ ಗೊತ್ತದ. ಬಿ ಜೆ ಪಿ ಯಾರು ಭಿನ್ನಮತ, ಇವರು ವಿರೋಧ ಯಾರದಾರ, ನಮ್ಮ ಕುಮಾರ ಯಾರಪ್ಪ ಅಂತಂದ್ರೆ ಬಂಗಾರಪ್ಪ, ಅವ್ರ ಜೊತೆಗೆ ಅರವಿಂದ್ ಲಿಂಬಾವಳಿ, ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಇನ್ನುಳಿದ ಅನೇಕ ಜನ ಇದ್ದಾರೆ. ಅವರೆಲ್ಲರೂ ಇವರು ವಿರೋಧಿಸ್ತಾ ಇದ್ದಾರೆ. ಆದರೆ ಅವರೆಲ್ಲರೂ ಈಗ 10 ಸಲ ಹೇಳಿದ್ದೀನಿ ಮಾತನ್ನು, ಅವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಗೆದ್ದು ಬರ್ತಾರೆ. ಆದರೆ ಇಡೀ ವ್ಯವಸ್ಥೆಯಲ್ಲೇ 113 ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬರ್ತಾರ ಇವರು ಅನ್ನೋದು ಮಾತ್ರ ಇವತ್ತಿನವರೆಗೂ. ಇನ್ನೇನು ನೋಡ್ಬೇಕು ಅವ್ರಿಗೆ ಹೇಗಿನ ಅಧಿಕಾರ ಕೊಟ್ಟಾಗ ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಪರಿಸ್ಥಿತಿಗಳನ್ನ ನೋಡಿದಾಗ ಸಹಜ ಅನ್ನಿಸ್ತದ, ಸಾಧ್ಯ ಇಲ್ಲಪ್ಪ ಇವರಿಂದ 113 ಸೀಟನ್ನು ಗಳಿಸೋದು ಅಂತೇಳಿ ಸಾಮಾನ್ಯವಾಗಿ ಭಾಳ ಜನ ಮಾತಾಡ್ಕೊಳ್ತಾರೆ. ಇನ್ನು ಈ ಎಲ್ಲ ನೆಲೆಯಲ್ಲಿ ಇವತ್ತು ಬಿ ವೈ ವಿಜೇಂದ್ರ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ನಮ್ಮಲ್ಲಿಯ ಭಿನ್ನ ಮತದಿಂದಾಗಿ ನಾವು ಕಳ್ಕೊಳ್ತಾ ಇದ್ದೀವಿ ಮತ್ತು ನಮಗೆ ಹೊಂದಾಣಿಕೆ ಇಲ್ಲ. ನಮಗೆ ಈ ನಮ್ಮ ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿ ಅವರಿಗೆ ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ. ಸುಮ್ಮನೆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇದು ನಮ್ಮ ಹೆಸರು ಕೆಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ನಿಲ್ಲಬೇಕು ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಮತ್ತು ಒಂದೆರಡು ನಮಗೆ ಅವ್ರಿಗೆ ಹೊಂದಾಣಿಕೆ ಇದ್ದರೆ ನಮ್ಮ ತಂದೆ ಮೇಲೆ 35 ಕೇಸ್ಗಳು ಯಾಕೆ ಆಗ್ತಿದ್ರು, ಸಿದ್ದರಾಮಯ್ಯ ಕಾಲದಲ್ಲಿ ಆಗ್ಯದ ಅಂತನಂತ ಉದಾಹರಣೆ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ವಿಜೇಂದ್ರ ಅವರ ಈ ಒಂದು ಕ್ಲಾರಿಫಿಕೇಷನ್ ಏನದಪ್ಪ ಅಂತಂದ್ರೆ, ನಾವು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿತೀವಿ ಅನ್ನುವಂಥ ಮಾತನ್ನು ಹೇಳುವಂಥದ್ದು ಹೇಳಿದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ನಂಬ್ತದೆ ಬಿ ಜೆ ಪಿ, ಇದು ಜನಸಾಮಾನ್ಯ ಎಷ್ಟು ಮಟ್ಟಿಗೆ ನಂಬ್ತಾರೆ ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಅವ್ರು ಕ್ಲಾರಿಫೈ ಮಾಡ್ತಾ ಇದ್ದಾರೆ, ನಾವು ಪಕ್ಕಾ ಬಿ ಜೆ ಪಿಗರು, ನಮಗೆ ನೀವು ಸಹಾಯ ಸಹಕಾರ ಮಾಡಿರಿ ಅನ್ನುವಂಗೆ ಅವ್ರ ಧ್ವನಿಯದ. ಇನ್ನು ವಿರೋಧಿಗಳು ಯಾವ ರೀತಿಯಾಗಿ ಇದಕ್ಕೆ ಉತ್ತರ ಕೊಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುವಂಥ ವಿಷಯ. ಆದರೆ ನಮ್ಮ ವಿಜೇಂದ್ರ ಅವರ ಪ್ರಕಾರ ಪಕ್ಷದಲ್ಲಿಯೇ ಜನರ ನನ್ನ ವಿರೋಧಿಗಳು, ಹೊರಗಿನವರಲ್ಲ ಅನ್ನೋ ಮೂಲಕ ಸಹಜವಾಗಿ ತಮ್ಮ ಎದುರಾಳಿಗಳು ಯಾರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ